ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಸರ್ಫೇಸ್ ಕೆಮಿಸ್ಟ್ರಿ, ಅಂದ್ರೆ ವಸ್ತುಗಳ ಮೇಲ್ಮೈಯಲ್ಲಿ ನಡೆಯುವ ಕೆಮಿಸ್ಟ್ರಿ. ಇದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಿಷಯದಲ್ಲೂ ಇದರ ಪಾತ್ರ ತುಂಬಾನೇ ದೊಡ್ಡದು. ಬನ್ನಿ, ಈ ಅದೃಶ್ಯ ಶಕ್ತಿಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಒಂದು ಚಿಕ್ಕ ಪ್ರಶ್ನೆ. ಹಾಲು, ಮಂಜು ಮತ್ತೆ ರಕ್ತ, ಈ ಮೂರಕ್ಕೂ ಕಾಮನ್ ಆಗಿ ಏನಿದೆ ಅಂತ ಯೋಚಿಸಿದಿರಾ? ನೋಡಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ಸುತ್ತೆ ಅಲ್ವಾ? ಆದರೆ ಇವುಗಳ ಹಿಂದೆ ಇರೋ ಸೈನ್ಸ್ ಒಂದೇ. ಈ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ನಿಮ್ಗೆ ಇದ್ರ ಉತ್ತರ ಖಂಡಿತ ಸಿಗುತ್ತೆ. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿತೇವೆ ಅಂತ ನೋಡೋಣ. ಫಸ್ಟ್, ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ಬೇಸಿಕ್ಸಿಂದ ಶುರು ಮಾಡೋಣ. ಆಮೇಲೆ ಅಡ್ಸಾರ್ಪ್ಷನ್ ಅನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ಡ್ ಆಗಿ ಕಲಿಯೋಣ. ಅದಾದ್ಮೇಲೆ ಕೊಲಾಯ್ಡ್ಸ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಪ್ರಪಂಚಕ್ಕೆ ಹೋಗಿ ಅದರ ವಿಶಿಷ್ಟ ಗುಣಗಳನ್ನ ಮತ್ತೆ ಅದರ ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋಣ. ಸರಿ, ಶುರು ಮಾಡೋಣ. ನಮ್ಮ ಮೊದಲನೇ ಸೆಕ್ಷನ್, ವಾಟ್ ಈಸ್ ಸರ್ಫೇಸ್ ಕೆಮಿಸ್ಟ್ರಿ? ತುಂಬ ಸಿಂಪಲ್. ಎರಡು ಬೇರೆ ಬೇರೆ ವಸ್ತುಗಳು ಎಲ್ಲಿ ಒಂದನ್ನೊಂದು ಟಚ್ ಮಾಡುತ್ತವೋ ಆ ಜಾಗ ಅಂದ್ರೆ ಇಂಟರ್ಫೇಸ್ ಅಥವಾ ಮೇಲ್ಮೈ. ಅಲ್ಲಿ ನಡೆಯುವ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಓದುವುದೇ ಸರ್ಫೇಸ್ ಕೆಮಿಸ್ಟ್ರಿ. ಮೊದಲನೇ ಮತ್ತು ಅತಿ ಮುಖ್ಯವಾದ ಕಾನ್ಸೆಪ್ಟ್ ಅಡ್ಸಾರ್ಪ್ಷನ್. ಮೊದಲಿಗೆ ಇಂಗ್ಲಿಷ್ ಡೆಫಿನೇಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. The phenomenon of accumulation of higher concentration of any molecular species at the surface than in the bulk of a solid or liquid. ಇದರ ಅರ್ಥ ಏನು ಗೊತ್ತಾ? ரொம்ப ಸರಳ. ನಿಮ್ಮನೆ ಟೇಬಲ್ ಮೇಲೆ ಧೂಳು ಬಂದು ಕೂರುತ್ತಲ್ಲ, ಅದನ್ನೇ ನೆನಪಿಸ್ಕೊಳ್ಳಿ. ಆ ಧೂಳಿನ ಕಣಗಳು ಟೇಬಲ್ನ ಮೇಲೆ ಮಾತ್ರ ಕೂರುತ್ತೆ, ಟೇಬಲ್ನ ಒಳಗೆ ಹೋಗಲ್ಲ ಅಲ್ವಾ? ಇದನ್ನೇ ನಾವು ಅಡ್ಸಾರ್ಪ್ಷನ್ ಅಂತ ಕರೆಯೋದು. ಅಂದ್ರೆ ಮಾಲಿಕ್ಯೂಲ್ಸ್ ವಸ್ತುವಿನ ಒಳಭಾಗಕ್ಕಿಂತ ಹೆಚ್ಚಾಗಿ ಮೇಲ್ಮೈಯಲ್ಲಿ ಬಂದು ಅಂಟಿಕೊಳ್ಳುವ ಪ್ರಕ್ರಿಯೆ. ಓಕೆ, ಈಗ ತುಂಬಾನೇ ಜನ ಕನ್ಫ್ಯೂಸ್ ಮಾಡ್ಕೊಳ್ಳುವ ಎರಡು ಪದಗಳು ಅಡ್ಸಾರ್ಪ್ಷನ್ ಮತ್ತೆ ಅಬ್ಸಾರ್ಪ್ಷನ್. ಇವೆಲ್ಲರ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೋಡಿ, ಅಡ್ಸಾರ್ಪ್ಷನ್ ಇದೊಂದು ಸರ್ಫೇಸ್ ಫೆನಾಮಿನನ್, ಅಂದ್ರೆ ಮೇಲ್ಮೈ ಮೇಲೆ ಮಾತ್ರ ಆಗೋದು, ಧೂಳು ಟೇಬಲ್ ಮೇಲೆ ಕೂರೋ ಥರ. ಆದರೆ ಅಬ್ಸಾರ್ಪ್ಷನ್ ಇದೊಂದು ಬಲ್ಕ್ ಫೆನಾಮಿನನ್, ಅಂದ್ರೆ ವಸ್ತುವಿನ ಸಂಪೂರ್ಣ ಒಳಗೆ ನಡೆಯುತ್ತೆ. ಉದಾಹರಣೆಗೆ, ಒಂದು ಸ್ಪಂಜನ್ನ ನೀರಲ್ಲಿ ಹಾಕಿದ್ರೆ ನೀರು ಸ್ಪಂಜ್ನ ಒಳಗಡೆ ಎಲ್ಲ ಕಡೆ ಹೋಗುತ್ತೆ, ಅದು ಅಬ್ಸಾರ್ಪ್ಷನ್. ಸೊ ಆಡ್ ಅಂದ್ರೆ ಮೇಲೆ, ಆಬ್ ಅಂದ್ರೆ ಒಳಗೆ. ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಸರಿ, ಅಡ್ಸಾರ್ಪ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅದರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ನೋಡೋಣ. ಇದರಲ್ಲಿ ಎಷ್ಟು ವಿಧಗಳಿವೆ, ಅದರ ಗುಣಲಕ್ಷಣಗಳೇನು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಅಡ್ಸಾರ್ಪ್ಷನ್ನಲ್ಲಿ ಮುಖ್ಯವಾಗಿ ಎರಡು ವಿಧ, ಒಂದು ಫಿಸಿಸಾರ್ಪ್ಷನ್, ಇನ್ನೊಂದು ಕೆಮಿಸಾರ್ಪ್ಷನ್. ಮೇಲ್ಮೈ ಮೇಲೆ ಬಂದ್ ಕೂರುವ ಅಣು ಅಂದ್ರೆ ಅಡ್ಸಾರ್ಬೇಟ್ ಮತ್ತು ಮೇಲ್ಮೈ ಅಂದ್ರೆ ಅಡ್ಸಾರ್ಬೆಂಟ್, ಇವೆರಡರ ನಡುವೆ ಯಾವ ತರಹದ ಫೋರ್ಸ್ ಇದೆ ಅನ್ನೋದರ ಮೇಲೆ ಈ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಈ ಟೇಬಲ್ನ ದಯವಿಟ್ಟು ತುಂಬಾ ಗಮನ ಇಟ್ಟು ನೋಡಿ. ಎಕ್ಸಾಮಲ್ಲಿ ಇಂದ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಬನ್ನಿ ಒಂದೊಂದೇ ಪಾಯಿಂಟ್ ನೋಡೋಣ. ಫಸ್ಟ್, ಫೋರ್ಸಸ್. ಫಿಸಿಕ್ಸ್ ಆಪ್ಷನ್ನಲ್ಲಿ ವೀಕ್ ವ್ಯಾಂಡರ್ವಾಲ್ಸ್ ಫೋರ್ಸ್ ಇರುತ್ತೆ, ಆದರೆ ಕೆಮಿಸ್ ಆಪ್ಷನ್ನಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಸೆಕೆಂಡ್, ರಿವರ್ಸಿಬಿಲಿಟಿ. ಫಿಸಿಕ್ಸ್ ಆಪ್ಷನ್ ಟೆಂಪ್ರರಿ, ಅದನ್ನ ಈಸಿಯಾಗಿ ಉಲ್ಟಾ ಮಾಡ್ಬೋದು, ಆದರೆ ಕೆಮಿಸ್ ಆಪ್ಷನ್ ಪರ್ಮನೆಂಟ್ ಅಂದ್ರೆ ಇರ್ರಿವರ್ಸಿಬಲ್. ಥರ್ಡ್, ಹೀಟ್. ಫಿಸಿಕ್ಸ್ ಆಪ್ಷನ್ನಲ್ಲಿ ಕಡಿಮೆ ಹೀಟ್ ರಿಲೀಸ್ ಆಗುತ್ತೆ, ಕೆಮಿಸ್ ಆಪ್ಷನ್ನಲ್ಲಿ ತುಂಬಾನೇ ಜಾಸ್ತಿ ಹೀಟ್ ರಿಲೀಸ್ ಆಗುತ್ತೆ. ಫೋರ್ತ್, ಸ್ಪೆಸಿಫಿಸಿಟಿ. ಫಿಸಿಕ್ಸ್ ಆಪ್ಷನ್ಗೆ ಯಾವುದೇ ಕಂಡೀಷನ್ ಇಲ್ಲ, ಅದು ನಾನ್ ಸ್ಪೆಸಿಫಿಕ್, ಆದರೆ ಕೆಮಿಸ್ ಆಪ್ಷನ್ ಹೈಲಿ ಸ್ಪೆಸಿಫಿಕ್, ಕೆಮಿಕಲ್ ಬಾಂಡ್ ಆಗೋಕೆ ಸಾಧ್ಯ ಇದ್ರೆ ಮಾತ್ರ ಆಗುತ್ತೆ. ಲಾಸ್ಟ್ ಪಾಯಿಂಟ್, ಲೇಯರ್ಸ್. ಫಿಸಿಕ್ಸ್ ಆಪ್ಷನ್ನಲ್ಲಿ ಒಂದರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗ್ಬೋದು, ಅಂದ್ರೆ ಮಲ್ಟಿ ಲೇಯರ್, ಆದರೆ ಕೆಮಿಸ್ ಆಪ್ಷನ್ನಲ್ಲಿ ಒಂದೇ ಒಂದು ಲೇಯರ್ ಅಂದ್ರೆ ಮೋನೋಲೇಯರ್ ಮಾತ್ರ ಫಾರ್ಮ್ ಆಗೋದು. ಇದನ್ನ ನಾವು ಗ್ರಾಫ್ ಮೂಲಕನೂ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಅಂತ ಹೇಳ್ತೀವಿ. ಐಸೋಥರ್ಮ್ ಅಂದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ. ಈ ಗ್ರಾಫಲ್ಲಿ ನಾವು ಪ್ರೆಷರ್ ಜಾಸ್ತಿ ಮಾಡಿದ ಹಾಗೆ ಅಡ್ಸಾರ್ಬ್ ಆಗೋ ಗ್ಯಾಸ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಆದರೆ ಒಂದು ಪಾಯಿಂಟ್ ನಂತರ ಸರ್ಫೇಸ್ ಪೂರ್ತಿ ಕವರ್ ಆದಮೇಲೆ ನೀವು ಎಷ್ಟೇ ಪ್ರೆಷರ್ ಜಾಸ್ತಿ ಮಾಡಿದ್ರೂ ಅಡ್ಸಾರ್ಪ್ಷನ್ ಜಾಸ್ತಿ ಆಗಲ್ಲ, ಅದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಅಬ್ಸಾರ್ಪ್ಷನ್ ಬಗ್ಗೆ ನೋಡಿದ್ವಿ. ಈಗ ಸರ್ಫೇಸ್ ಕೆಮಿಸ್ಟ್ರಿಯ ಎರಡನೇ ಭಾಗ ಅಂದ್ರೆ ಕೊಲೈಡ್ಸ್ ಬಗ್ಗೆ ಮಾತಾಡೋಣ. ಇವು ಟ್ರೂ ಸೊಲ್ಯೂಷನ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಒಂದು ಸ್ಪೆಷಲ್ ತರಹದ ಮಿಕ್ಸ್ಚರ್. ಹಾಗಾದ್ರೆ ಏನಿದು ಕೊಲಾಯ್ಡಲ್ ಸೊಲ್ಯೂಷನ್? ಡೆಫಿನೇಷನ್ ನೋಡೋಣ. ದ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಟ್ರೂ ಸೊಲ್ಯೂಷನ್ಸ್ ಆ್ಯಂಡ್ ಸಸ್ಪೆನ್ಷನ್ಸ್. ದ ಡಯಾಮೀಟರ್ ಆಫ್ ದೀಸ್ ಪಾರ್ಟಿಕಲ್ಸ್ ರೇಂಜಸ್ ಫ್ರಮ್ 10 ಆಂಗ್ಸ್ಟ್ರಾಮ್ ಟು 2000 ಆಂಗ್ಸ್ಟ್ರಾಮ್. ಅಂದ್ರೆ ಇದು ಟ್ರೂ ಸೊಲ್ಯೂಷನ್ ಮತ್ತು ಸಸ್ಪೆನ್ಷನ್ ನಡುವೆ ಬರುವ ಒಂದು ಸ್ಟೇಟ್. ಇದರಲ್ಲಿರೋ ಪಾರ್ಟಿಕಲ್ ಸೈಜ್ ದಾನೆ ಇದರ ಸ್ಪೆಷಾಲಿಟಿ. ಆ ಪಾರ್ಟಿಕಲ್ಸ್ 10 ಆಂಗ್ಸ್ಟ್ರಾಮ್ ಇಂದ 2000 ಆಂಗ್ಸ್ಟ್ರಾಮ್ ಸೈಜ್ ಇರುತ್ತೆ. ಈ ಟೇಬಲ್ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟ್ರೂ ಸೊಲ್ಯೂಷನ್, ಕೊಲಾಯ್ಡಲ್ ಸೊಲ್ಯೂಷನ್ ಮತ್ತೆ ಸಸ್ಪೆನ್ಷನ್, ಈ ಮೂರಕ್ಕೂ ಇರೋ ಮೇನ್ ವ್ಯತ್ಯಾಸ ಅಂದ್ರೆ ಪಾರ್ಟಿಕಲ್ ಸೈಜ್. ಉಪ್ಪಿನ ನೀರು ಟ್ರೂ ಸೊಲ್ಯೂಷನ್ ಮತ್ತು ಮಣ್ಣಿನ ನೀರು ಸಸ್ಪೆನ್ಷನ್ ಮಧ್ಯೆ ಹಾಲು ಕೊಲಾಯ್ಡ್ ಹೇಗೆ ಬೇರೆ ಇದೆ ಅಂದ್ರೆ ಅದಕ್ಕೆ ಕಾರಣ ಇದೇ ಪಾರ್ಟಿಕಲ್ ಸೈಜ್. ಈ ಸೈಜ್ ಡಿಫ್ರೆನ್ಸ್ ಇಂದಾನೆ ಅವುಗಳ ಬೇರೆ ಬೇರೆ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗುತ್ತೆ.
ಕೊಲಾಯ್ಡ್ಸ್ನಲ್ಲೂ 2 ವಿಧ ಇದೆ. ಅವುಗಳ ಪಾರ್ಟಿಕಲ್ಸ್ ಮತ್ತು ಮೀಡಿಯಂ ನಡುವೆ ಇರೋ ಅಫಿನಿಟಿ ಅಂದರೆ ಅಟ್ರಾಕ್ಷನ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡ್ತೀವಿ. ಒಂದು ಲಯೋಫಿಲಿಕ್ ಕೊಲಾಯ್ಡ್ಸ್. ಫಿಲಿಕ್ ಅಂದರೆ ಲವಿಂಗ್, ಸೊ ಇವು ಸಾಲ್ವೆಂಟ್ ಲವಿಂಗ್. ಇನ್ನೊಂದು ಲಯೋಫೋಬಿಕ್ ಕೊಲಾಯ್ಡ್ಸ್. ಫೋಬಿಕ್ ಅಂದರೆ ಹೇಟಿಂಗ್, ಸೊ ಇವು ಸಾಲ್ವೆಂಟ್ ಹೇಟಿಂಗ್. ನಾವು ಆಗ್ಲೇ ಹೇಳ್ದ ಹಾಗೆ ಈ ಪಾರ್ಟಿಕಲ್ ಸೈಜ್ನಿಂದಾಗಿ ಕೊಲಾಯ್ಡ್ಸ್ ಕೆಲವು ಸ್ಪೆಷಲ್ ಪ್ರಾಪರ್ಟೀಸ್ ತೋರಿಸುತ್ತೆ. ಅವೇನು ಅಂತ ಒಂದೊಂದಾಗಿ ನೋಡೋಣ. ಈ ಪ್ರಾಪರ್ಟೀಸ್ ನಮಗೆ ಒಂದು ಸೊಲ್ಯೂಷನ್ ಕೊಲಾಯ್ಡ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯೋಕೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಸ್ಪೆಷಲ್ ಪ್ರಾಪರ್ಟಿ ಟಿಂಡಾಲ್ ಎಫೆಕ್ಟ್. ಡೆಫಿನಿಷನ್ ಹೀಗಿದೆ: ವೆನ್ ಅ ಪವರ್ಫುಲ್ ಬೀಮ್ ಆಫ್ ಲೈಟ್ ಇಸ್ ಪಾಸ್ ಥ್ರೂ ಅ ಕೊಲಾಯ್ಡಲ್ ಸೊಲ್ಯೂಷನ್, ದ ಪಾತ್ ಆಫ್ ದ ಲೈಟ್ ಬಿಕಮ್ಸ್ ವಿಸಿಬಲ್ ಡ್ಯೂ ಟು ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫ್ರಮ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್. ಒಂದು ಡಾರ್ಕ್ ರೂಮಲ್ಲಿ ಕಿಟಕಿಯಿಂದ ಸೂರ್ಯನ ಬೆಳಕು ಬರ್ತಿದ್ರ ಆ ಬೆಳಕಿನ ದಾರಿಯಲ್ಲಿ ಧೂಳಿನ ಕಣಗಳು ಹೊಳೆಯೋದು ನೋಡಿದ್ರ? ಯಾಕಂದ್ರೆ ಆ ಕಣಗಳು ಬೆಳಕನ್ನ ಸ್ಕ್ಯಾಟರ್ ಮಾಡುತ್ತೆ, ಅಂದ್ರೆ ಚದುರಿಸುತ್ತೆ. ಸೇಮ್ ಅದೇ ರೀತಿ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಮೂಲಕ ಲೈಟ್ ಪಾಸ್ ಮಾಡಿದ್ರೆ ಅದರ ಪಾರ್ಟಿಕಲ್ಸ್ ಕೂಡ ಲೈಟನ್ನು ಸ್ಕ್ಯಾಟರ್ ಮಾಡಿ ಆ ಲೈಟ್ ಪಾತ್ ನಮಗೆ ಕಾಣೋ ಹಾಗೆ ಮಾಡುತ್ತೆ. ಇದೇ ಟಿಂಡಾಲ್ ಎಫೆಕ್ಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಅಂದರೆ ಬ್ರೌನಿಯನ್ ಮೂವ್ಮೆಂಟ್. ಡೆಫಿನೇಷನ್: ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ ರ್ಯಾಂಡಮ್ಲಿ ಆ್ಯಂಡ್ ಇನ್ ಜಿಗ್ಜ್ಯಾಗ್ ಮೋಷನ್ ಇನ್ ಅ ಡಿಸ್ಪರ್ಷನ್ ಮೀಡಿಯಂ. ದಿಸ್ ಇಸ್ ನೋನ್ ಆಸ್ ಬ್ರೌನಿಯನ್ ಮೂವ್ಮೆಂಟ್. ಅಂದರೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಒಂದೇ ಕಡೆ ಇರಲ್ಲ, ಅವು ರ್ಯಾಂಡಮ್ ಆಗಿ ಜಿಗ್ಜ್ಯಾಗ್ ಆಗಿ ಓಡಾಡ್ತಾನೆ ಇರುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ ಮೀಡಿಯಂ ಮಾಲಿಕ್ಯೂಲ್ಸ್ ಬಂದು ಈ ದೊಡ್ಡ ಪಾರ್ಟಿಕಲ್ಸ್ಗೆ ಡಿಕ್ಕಿ ಹೊಡಿತಾನೆ ಇರುತ್ತೆ. ಈ ಕಂಟಿನ್ಯೂಸ್ ಚಲನೆ ಇರೋದ್ರಿಂದ ಗ್ರಾವಿಟಿಗೆ ಸೆಡ್ಡು ಹೊಡೆದು ಪಾರ್ಟಿಕಲ್ಸ್ ಕೆರೆಗೆ ಸೆಟಲ್ ಆಗಲ್ಲ. ಇದು ಕೂಡ ಕೊಲಾಯ್ಡ್ಸ್ ಸ್ಟೇಬಲ್ ಆಗಿರೋಕೆ ಒಂದು ಕಾರಣ. ಈಗ ತಾನೇ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ವಿ. ಹಾಗಾದ್ರೆ ಈ ಕೊಲಾಯ್ಡ್ಸ್ ಯಾಕೆ ಸ್ಟೇಬಲ್ ಆಗಿರುತ್ತೆ ಮತ್ತೆ ಅದನ್ನ ಅನ್ಸ್ಟೇಬಲ್ ಮಾಡೋದು ಹೇಗೆ? ಇದ್ರ ಬಗ್ಗೆ ಈಗ ಡೀಟೇಲ್ ಆಗಿ ಕಲಿಯೋಣ. ಈ ಪ್ರೋಸೆಸ್ಗೆ ಕೊಯಾಗ್ಯುಲೇಷನ್ ಅಂತ ಕರಿತೀವಿ. ಏನಿದು ಕೊಯಾಗ್ಯುಲೇಷನ್? ಡೆಫಿನೇಷನ್ ನೋಡೋಣ ಬನ್ನಿ. The phenomenon of change of colloidal state to suspended state is known as coagulation or flocculation of colloidal solutions. ಅಂದ್ರೆ ತುಂಬಾ ಸಿಂಪಲ್. ಕೊಲಾಯ್ಡಲ್ಲಿರೋ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಒಂದಕ್ಕೊಂದು ಅಂಟುಕೊಂಡು ದೊಡ್ಡದಾಗಿ ಕೆಳಗೆ ಬಂದು ಸೆಟಲ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನೇ ಕೊಯಾಗ್ಯುಲೇಷನ್ ಅಂತ ಹೇಳ್ತೀವಿ. ಬೇಸಿಕಲಿ ಒಂದು ಕೊಲಾಯ್ಡ್ ಅನ್ನ ಸಸ್ಪೆನ್ಷನ್ ಆಗಿ ಕನ್ವರ್ಟ್ ಮಾಡೋದು. ಹಾಗಾದ್ರೆ ಈ ಕೊಯಾಗ್ಯುಲೇಷನ್ ಮಾಡೋದು ಹೇಗೆ? ಅದಕ್ಕೆ ಒಂದು ರೂಲ್ ಇದೆ. ಅದರ ಹೆಸರು ಹಾರ್ಡಿ-ಶುಲ್ಜ್ ರೂಲ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಕ್ವೆಶ್ಚನ್ಸ್ ಗ್ಯಾರಂಟಿ. ರೂಲ್ ಹೀಗಿದೆ: ದ ಗ್ರೇಟರ್ ದ ವೇಲೆನ್ಸಿ ಆಫ್ ದ ಕೊಯಾಗ್ಯುಲೇಟಿಂಗ್ ಅಯಾನ್ ಆಡೆಡ್, ದ ಗ್ರೇಟರ್ ಇಸ್ ಇಟ್ಸ್ ಪವರ್ ಟು ಕಾಸ್ ಕೊಯಾಗ್ಯುಲೇಷನ್. ಅಂದ್ರೆ ನಾವು ಕೊಯಾಗ್ಯುಲೇಷನ್ ಮಾಡಕ್ಕೆ ಆಡ್ ಮಾಡೋ ಅಯಾನ್ನ ವೇಲೆನ್ಸಿ ಅಥವಾ ಚಾರ್ಜ್ ಎಷ್ಟು ಜಾಸ್ತಿ ಇರುತ್ತೋ ಅದರ ಪವರ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಈಗ ನೆಗೆಟಿವ್ ಚಾರ್ಜ್ ಇರೋ As2S3 ಸೋಲ್ ಇದೆ ಅನ್ಕೊಳ್ಳಿ. ಇದನ್ನ ಕೊಯಾಗ್ಯುಲೇಟ್ ಮಾಡಕ್ಕೆ ನಾವು ಪಾಸಿಟಿವ್ ಅಯಾನ್ಸ್ ಹಾಲ್ಬೇಕು. ಇಲ್ಲಿ Al3 ಪ್ಲಸ್ ಚಾರ್ಜ್ ಪ್ಲಸ್ 3, Mg2 ಪ್ಲಸ್ ಚಾರ್ಜ್ ಪ್ಲಸ್ 2, Na ಪ್ಲಸ್ ಚಾರ್ಜ್ ಪ್ಲಸ್ 1. ಸೊ ಜಾಸ್ತಿ ಚಾರ್ಜ್ ಇರೋ Al3 ಪ್ಲಸ್ಗೆ ಪವರ್ ಜಾಸ್ತಿ. ಅದೇ ರೀತಿ ಪಾಸಿಟಿವ್ ಚಾರ್ಜ್ ಇರೋ FeOH3ಗೆ ನೆಗೆಟಿವ್ ಅಯಾನ್ಸ್ ಹಾಕಬೇಕು. ಇಲ್ಲಿ -4 ಚಾರ್ಜ್ ಇರೋ FeCN6 4- ಅಯಾನ್ಗೆ ಎಲ್ಲರಿಗಿಂತ ಜಾಸ್ತಿ ಪವರ್ ಇರುತ್ತೆ. ಸಿಂಪಲ್ ಲಾಜಿಕ್. ವ್ಯಾಲೆನ್ಸಿ ಜಾಸ್ತಿ ಇದ್ರೆ ಕೋಯಾಗ್ಯುಲೇಟಿಂಗ್ ಪವರ್ ಕೂಡ ಜಾಸ್ತಿ. ಸರಿ, ಇವತ್ತಿನ ಕ್ಲಾಸಿನ ಸಮ್ಮರಿ ನೋಡೋಣ. ನಿಮ್ಮ ಎಕ್ಸಾಮ್ಗೆ ನೀವು ನೆನ್ಪಿಡ್ಬೇಕಾದ 4 ಪಾಯಿಂಟ್ಸ್. 1. ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್ ನಡುವಿನ ವ್ಯತ್ಯಾಸ. 2. ಸಲ್ಯೂಷನ್, ಕೊಲಾಯ್ಡ್ಸ್ ಮತ್ತು ಸಸ್ಪೆನ್ಷನ್ ನಡುವಿನ ಮುಖ್ಯ ವ್ಯತ್ಯಾಸ, ಅವುಗಳ ಪಾರ್ಟಿಕಲ್ ಸೈಜ್. 3. ಟಿಂಡಾಲ್ ಎಫೆಕ್ಟ್ ಕೊಲಾಯ್ಡ್ಸ್ ಅನ್ನ ಐಡೆಂಟಿಫೈ ಮಾಡೋಕೆ ಬೆಸ್ಟ್ ಟೆಸ್ಟ್. ಮತ್ತು 4. ಹಾರ್ಡಿ-ಶುಲ್ಜ್ ರೂಲ್. ವ್ಯಾಲೆನ್ಸಿ ಜಾಸ್ತಿ ಆದ ಹಾಗೆ ಕೊಯಾಗ್ಯುಲೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಕೊನೆಯದಾಗಿ ನಿಮಗೊಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಕೊಲಾಯ್ಡ್ಸ್ ಹೇಗೆ ಸ್ಟೇಬಲ್ ಆಗಿರುತ್ತೆ, ಅದನ್ನ ಹೇಗೆ ಅನ್ಸ್ಟೇಬಲ್ ಮಾಡೋದು ಅಂತ ಈಗ ನಿಮಗೆ ಗೊತ್ತಾಗಿದೆ. ಹಾಗಾದ್ರೆ ನಾವು ದಿನಾ ಬಳಸೋ ಸೋಪು, ಬಟ್ಟೆ ಮೇಲಿರೋ ಜಿಡ್ಡಿನ ಕೊಳೆಯನ್ನ ಕ್ಲೀನ್ ಮಾಡೋಕೆ ಇದೇ ಸೈನ್ಸನ್ನ ಹೇಗೆ ಬಳಸ್ಕೊಡುತ್ತೆ? ಯೋಚನೆ ಮಾಡಿ. ಇದರ ಉತ್ತರ ಮೈಸೆಲ್ಫ್ ಫಾರ್ಮೇಷನ್ ಅನ್ನೋ ಕಾನ್ಸೆಪ್ಟ್ನಲ್ಲಿದೆ. ಇವತ್ತಿನ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ಧನ್ಯವಾದಗಳು.